ಹಾಯ್ ಗೈಸ್, ನಾನಿವತ್ತು ಮೆಂತ್ಯ ಬಾತ್, ಮೆಂತ್ಯ ಪಲಾವ್ ಅಥವಾ ಗ್ರೀನ್ ಬಾತ್ ಅಂತನಾದರೂ ಹೇಳ್ಬೋದು. ಹಾಗೆ ಬಾಳೆಹಣ್ಣಿನ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ 2 ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀಟಾಗಿ ಸೋಸಿಬಿಟ್ಟು 2-3 ಟೈಮು ನೀರಲ್ಲಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಪಲಾವ್ ಎಲೆ, 1 ಏಲಕ್ಕಿ, ಹಾಗೆ 1 ಲವಂಗ ತೊಗೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಟೊಮೊಟೊ, 4 ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಸ್ವಲ್ಪ, 1 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಆಯಿಲು, ಸ್ವಲ್ಪ ಶೇಂಗಾ, ಅರಿಶಿನ, ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಮಸಾಲ ರುಬ್ಕೊಳ್ಳೋಣ. ಅದಕ್ಕೆ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ 1. ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಬಿಟ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಅಂತೂ ತುಂಬಾ ಒಳ್ಳೆಯದು, ಹೀಟ್ ಬಾಡಿ ಇದ್ದವ್ರಿಗೆ ತುಂಬಾ ಒಳ್ಳೆಯದು. ಇದನ್ನ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ. ಹಾಗೆ ಮಕ್ಳಿಗೂ ತುಂಬಾ ಒಳ್ಳೆಯದು ಇದು ಮೆಂತ್ಯ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪಂತೂ ತುಂಬಾ ಒಳ್ಳೆಯದು ಹೆಲ್ತಿಗೆ. ಈ ಥರ ನೀವು ಮೆಂತ್ಯ ಬಾತು, ಮೆಂತ್ಯ ಪಲಾವ್ ಮಾಡಿಕೊಟ್ರೆ ತಿಂತಾರೆ. ಹಾಗೆ ನೀವು ಹುರ್ದು ಕೊಟ್ಟರೆ, ಹಾಗೆ ಇದನ್ನ ಪಲ್ಯ ಥರ ಮಾಡಿಕೊಟ್ರೆ ಸ್ವಲ್ಪ ಕಹಿ ಬರುತ್ತಲ್ಲ, ಯಾರೂ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ನಾನು ಈ ಕಡೆ 1 ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಆಯಿಲು, ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಮಕ್ಕಳು ತಿಂತಾರಲ್ವ ಹಾಗಾಗಿ. ಅದಾದಮೇಲೆ ಪಲಾವ್ ಎಲೆ, ಚಕ್ಕೆ, ಜೀರಿಗೆ, ಸಾಸಿವೆ, ಹಾಗೆ 1 ಲವಂಗ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಅದು ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ಶೇಂಗಾ, ಅರಿಶಿನ, ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ. ಇವಾಗ ನೆಕ್ಸ್ಟು ಮೆಂತ್ಯ ಸೊಪ್ಪನ್ನ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಈ ಥರ ಸ್ವಲ್ಪ ಹುರ್ಕೋಬೇಕು. ಹುರಿದಾದ್ಮೇಲೆ ಮಿಕ್ಸಿ ಮಾಡಿಟ್ಕೊಂಡ ಮಸಾಲನ್ನ ಹಾಕಿಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೋಬೇಕು. ಇದು ಹಸಿ ಸ್ಮೆಲ್ ಹೋಗಬೇಕಲ್ವ, ಹಾಗಾಗಿ ಈ ಥರ ಕುದಿಸ್ಕೊಂಡು ನಾನಿಲ್ಲಿ 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಬಿಟ್ಟು ತೊಗೊಂಡಿರೋದು. ಇವಾಗ ಇದನ್ನ ಮಿಕ್ಸ್ ಮಾಡಿ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ವ, ನಾನು 2.5 ಲೋಟ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ದೊಡ್ಡವ್ರಿಗಾದರೆ 2 ಲೋಟ ನೀರು ಸಾಕಾಗುತ್ತೆ. ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಬಟ್ ಮಕ್ಕಳು ತಿನ್ನೋದ್ರಿಂದ ಒಂದು ಅರ್ಧ ಲೋಟ ನೀರು ಜಾಸ್ತಿನೇ ಹಾಕಿದ್ದೀನಿ. ಸ್ವಲ್ಪ ಮೆತ್ತಗೆ ಬೇಯಬೇಕು ಅದು, ಇಲ್ಲಾಂದರೆ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಹಾಗೆ ಹೊಟ್ಟೆ ನೋವು ಆಗ್ಬೋದು. ಹಾಗಾಗಿ ಮಕ್ಕಳಿರೋರ ಮನೆಯಲ್ಲೆಲ್ಲ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಈ ಥರ ರೈಸ್ಗಾದರೂ ಆಯಿತು, ಈ ಥರ ಬಾತ್ಗಳಿಗಾದರೂ ಆಯಿತು, ಪಲಾವ್ಗಾಯ್ತು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಅದು ಮೆತ್ತಗಿರುತ್ತಲ್ವ, ಮಕ್ಕಳು ತುಂಬ ಚೆನ್ನಾಗೂ ತಿಂತಾರೆ. ಹಾಗೆ ಅವರಿಗೆ ಹೊಟ್ಟೆ ಪ್ರಾಬ್ಲಮ್ ಬರೋದಿಲ್ಲ. ಈ ಥರ ಹಾಕ್ಬಿಟ್ಟು ರುಚಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಹಾಕ್ಸ್ಬಿಟ್ಟು ಇದೊಂದು 10 ಮಿನಿಟ್ಸ್ ಬಿಟ್ಟ ಮೇಲೆ ಈ ಥರ ಪರ್ಫೆಕ್ಟಾಗಿ ಮೆಂತ್ಯ ಪಲಾವ್ ರೆಡಿ ಇರುತ್ತೆ. ನೋಡ್ತಾ ಇರ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ತುಂಬ ಸ್ಪೈಸಿ ಬೇಕು ಅನ್ನೋರು ಸ್ವಲ್ಪ ಮಸಾಲಾನ ಜಾಸ್ತಿ ಹಾಕ್ಕೋಬೋದು. ಹಾಗೆ ಹಸಿಮೆಣಸು ಇಲ್ಲ ನೀವು ಖಾರದ ಪುಡಿನೂ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನಾನು ಮೊಸರು ಬಜ್ಜಿ ಜೊತೆ ಇದನ್ನು ಸರ್ವ್ ಮಾಡಿಕೊಂಡೆ. ಇದ್ರ ಜೊತೆ ಮಿಲ್ಕ್ ಶೇಕ್ನ ಮಾಡಿದ್ದೀನಿ, ಬನಾನಾ ಮಿಲ್ಕ್ ಶೇಕು. ಇದಕ್ಕೆ ಯಾವ ಥರ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ನೈಟೇ ನೆನೆಸಿಟ್ಟಿದ್ದು ಬಾದಾಮಿ, ಹಾಗೆ ದ್ರಾಕ್ಷಿ, ಗೋಡಂಬಿನ ರಾತ್ರಿಯೇ ನೆನೆಸಿಟ್ಟಿರ್ತೀನಿ. ನಾನು ಡೈಲಿ ರೆಗ್ಯುಲರ್ ಈ ಥರನೇ ನಾನು ನೆನೆಸಿಡ್ತೀನಿ ನೀರಲ್ಲಿ. ಹಾಗೆ 1 ಬನಾನಾ ತೊಗೊಂಡಿದ್ದೀನಿ. ನೀವು ಯಾವ ಫ್ರೂಟ್ ಇದ್ರೂ ತೊಗೋಬೋದು, ಪ್ರಾಬ್ಲಮ್ ಇಲ್ಲ. ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ರುಚಿಗೆ, ಹಾಲು, ಮತ್ತು ಇದನ್ನು ಕಾಮಕಸ್ತೂರಿ ಬೀಜ ಅಂತಾರೆ, ಅದನ್ನು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೇನುತುಪ್ಪ ತೊಗೊಂಡಿದ್ದೀನಿ. ಇದನ್ನು ನೆಕ್ಸ್ಟು ಇದನ್ನು ಮಿಕ್ಸಿ ಮಾಡ್ಕೊಬೇಕು. ಇದಿಷ್ಟು ನೆನೆಸಿರೋ ಡ್ರೈ ಫ್ರೂಟ್ಸು ಇದು, ಮತ್ತು ಬನಾನನ ನೀಟಾಗಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ.
ಈ ಬನಾನಾ ಮಿಲ್ಕ್ ಶೇಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಯಾರಿಗೆಲ್ಲ ಸುಸ್ತಾಗುತ್ತೆ ಮತ್ತು ಕೂತ್ಕೊಂಡು ವರ್ಕ್ ಮಾಡೋರು ಇರ್ತಾರೆ, ಅವರಿಗೆಲ್ಲ ಸ್ವಲ್ಪ ಎನರ್ಜಿ ಇರಲ್ಲ. ಹಾಗೆ ಓಡಾಡ್ಕೊಂಡು ಕೆಲಸ ಮಾಡೋರ್ಗು ಅಷ್ಟೇ ಎನರ್ಜಿ ಇರಲ್ಲ. ಈ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ತುಂಬಾ ಬಾಯಾರಿಕೆ ಆಗೋದು, ಹಾಗೆ ಸುಸ್ತು ಅನಿಸೋದು ಇದೆಲ್ಲ ಕಡಿಮೆ ಆಗುತ್ತೆ. ನೀವು ಡೈಲಿ ಈ ಥರ ಯಾವುದಾದ್ರೂ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಎನರ್ಜೆಟಿಕ್ ಆಗಿರ್ಬೋದು, ಆ್ಯಕ್ಟಿವ್ ಆಗಿರ್ಬೋದು. ಡೈಲಿನೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳು ತಗೋಬೋದು. ಆದರೆ ಜೇನುತುಪ್ಪ ಬೇಡ, ಹಾಗೆಯೇ ನೀವು ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಜೇನುತುಪ್ಪ ಹಾಕೋದ್ರಿಂದ ತುಂಬ ಮಕ್ಕಳಿಗೆ ಕೊಡೋದಾದರೆ ಜೇನುತುಪ್ಪನ ಸ್ಕಿಪ್ ಮಾಡಿ. ಈ ಥರ ನಾನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು, ಇದು ಕಾಮಕಸ್ತೂರಿ ಬೀಜ, ಹಾಗೆ ಸ್ವಲ್ಪ ಒಂದು ಬಾದಾಮಿನ ಈ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೆರಡು ದ್ರಾಕ್ಷಿನ ಹಾಕ್ಬಿಟ್ಟು ಸ್ವಲ್ಪ ಬನಾನಾನ ಈ ಥರ ಸ್ಲೈಸಾಗಿ ಹಾಕಿಬಿಟ್ಟು ಈ ಥರ ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದೆ. ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ತಿಂಡಿ ಮತ್ತು ಈ ಥರ ಮಿಲ್ಕ್ ಶೇಕ್ ಇದ್ದರೆ ತುಂಬ ಎನರ್ಜಿನೂ ಇರುತ್ತೆ. ಡೇ ಕಂಪ್ಲೀಟ್ ಅಂತಲೂ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.